ಇಲ್ಕ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡೋಕ್ಕಿಲ್ಲ ಇಲ್ಲಿ ನೋ ಪಾರ್ಕಿಂಗ್ ರಿಸ್ಟ್ರಿಕ್ಟೆಡ್ ಏರಿಯಾ. ನಡ್ಕೊಂಡು ಹೋಗ್ತಿದ್ದೆ ಸೀದಾ ಸ್ವರ್ಗಕ್ಕೆ ಹೋದಂಗೆ. ಗಾಯ್ಸ್ ಫೈನಲಿ ಕೇರಳ ಬಾರ್ಡ್ರ್ ಎಂಟ್ರ್ ಆದ್ವಿ ಗಾಯ್ಸ್. ಡೈವರ್ಷನ್ ಮೇಲೆ ಡೈವರ್ಷನ್ ಕಾಣಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಟ್ರೆಕ್ಕಿಂಗ್ ಬರ್ತಿದ್ದು. ಈ ವಯಸ್ಸಾಗೆ ನಾವು ಹುಂಡಾರ್ ಕಾಣಿಯಲ್ಲಿ ಹಿಡಿತಿದ್ವಿ ತೋಡಾಗಲ್ಲ. ಇಲ್ಲಿ ಜನನ ಕಂಡ್ರೆ ನಮಗೆ ಯಾಕಾದ್ರು ಬಂದೆ ಅನಿಸ್ತಾ ಇತ್ತು. ಹೌದಾ ಬೆಡ್ದ ಗೊತ್ತಿಲ್ಲ ಗಾಯ್ಸ್. ಫೈನಲಿ ರಾಣಿಪುರಂ ವ್ಯೂ ಪಾಯಿಂಟ್ನ ಫೈನಲ್ ಡೆಸ್ಟಿನೇಷನಲ್ಲಿ ಇದ್ದೀನಿ. ಕೇರಳದ ಊಟಿ ರಾಣಿಪುರಂಗೆ ಸ್ವಾಗತ. ಟೈಮ್ ಎಕ್ಸಾಕ್ಟ್ಲಿ 6:38. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಮಸ್ಕಾರ ಎಲ್ರಿಗೂ. 2024ರ ಮಾನ್ಸೂನ್ ರೈಡ್ಗೆ ಎಲ್ರಿಗೂ ಸ್ವಾಗತ. ಈ ವರ್ಷದ ಫಸ್ಟ್ ಮಾನ್ಸೂನ್ ರೈಡ್ ನಾವು ಕೇರಳ ಕಡೆ ಮಾಡ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂದ್ರೆ ಕೇರಳದ ಊಟಿ ಅಂತಾನೆ ಫೇಮಸ್ ಆಗಿರುವ ರಾಣಿಪುರಂ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಸೊ ಈ ಸಲ ನಾನು ಸೋಲೋ ಹೋಗ್ತಾ ಇಲ್ಲ. ಸೊ ನನ್ನೊಟ್ಟಿಗೆ ಫ್ರೆಂಡ್ ಧನ್ರಾಜ್ ಕೂಡ ಬರ್ತಾ ಇದ್ದಾನೆ. ಸೊ ಇಬ್ರು ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬರುವ ಹಾಗಿದೆಯಪ್ಪ. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಸೊ ಮಂಗಳೂರು ಹತ್ರ ಬಂತೀಗ. ಫುಲ್ ಮಳೆ ಬರ್ತಾ ಇತ್ತ, ಹೆವಿ ಮಳೆ ಮಂಗಳೂರಲ್ಲಿ. ಸೊ ಇಲ್ಲಿಂದ ಲೆಫ್ಟ್ ಅವರ್ ನಮ್ಮ ಮಂಗಳೂರು ಮೈಸೂರು, ಸ್ಟ್ರೈಟ್ ಆದರೆ ಕಾಸರಗೋಡು ಕೇರಳ. ಮಳೆ ಒಂದು ಬಿಟ್ಟಿರೋ ಒಳ್ಳಾದಿತ್ತು ಮಾರೆ. ಗಾಯ್ಸ್ ಫೈನಲಿ ಕೇರಳ ಬಾರ್ಡ್ರ್ ಎಂಟ್ರ್ ಆದ್ವಿ. 2ನೇ ಸಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. 2 10 ಸಲ ಬೇಕಾದ್ರು ಪಾಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಥಿಂಕ್ ರೋಡೆಲ್ಲ ಎಷ್ಟು ಪರ್ಸೆಂಟೇಜ್ ಮಾಡಿರೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಹೋದಾಗಳಿಗೆ ಸುಮಾರು ಮಾಡಿದ್ದೀವಿ ರೋಡ್. ಈ ಸಲ ಎಷ್ಟಾಯ್ತೋ ಗೊತ್ತಿಲ್ಲ. ಕಾಂಬ ನೋಡಿ ಕೇರಳ ರೋಡು ಸುಮಾರು ಕೆಲಸ ಆಯಿತು. ಆ್ಯಕ್ಚುಲಿ ನಾವು ಮೊದಲು ಆಪತ್ತಿ ಮೇಲ್ಗಡೆ ಸರ್ವಿಸ್ ರೋಡಾಗ ಹೋತಿ ಇದೆ. ಈಗ ನೋಡಿ ಈ ಕೆಳಗಡೆ ರೋಡೆಲ್ಲ ಮೈನ್ ರೋಡೆಲ್ಲ ಮುಗಿದಿದೆ ಕೆಲಸ ಆಲ್ಮೋಸ್ಟ್. ಹಲೋ ಬಟರ್ಫ್ಲೈ ಒಂದು ಸಾಂಗ್ ಹೇಳಿ ಕೊಟ್ಟಿರೋದು. ನಾನು ಈಗ ಮೇಡಮ್ ಅಂತ ಹೇಳ್ತೇನೆ. ಈಗ ಅಲ್ಲಿ ಚಿಚ್ಚಿ ಹೋಗಿದ್ರು. ಫ್ಲೈಓವರಲ್ಲಿ ಐಲೈನು ಸುಮಾರು ಇತ್ತು. ಇದು ಕಲ್ಲಡ್ಕ ಕಂಡಾಗಿತ್ತಲ್ದನ? ಕಲ್ಲಡ್ಕ ಸೇಮ್ ಇತ್ತ. ಭಾಳ ಕಾಸರಗೋಡು ಕಲ್ಲಡ್ಕ ಮೇಲಿಂದೆಲ್ಲ ಕೂತಿತ್ತು. ಓಕೆ ಗೈಸ್, ಒಂದು ಉಡುಪಿ ರೆಸ್ಟೋರೆಂಟ್ ಕಾಂತ ಅಲ್ಲೇ ಹಾಪ. ಮತ್ತಿಲ್ಲ ನಮ್ಮ ಕೇರಳ ಬದಿ ಫುಡ್ಡಲ್ಲಿ ಅಷ್ಟೇನು ಸೂಟ್ ಆಗ್ತಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕಾಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಏನು? ಅಯ್ಯಪ್ಪ. A few inches later. ಓಕೆ ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ ಉಡುಪಿ ಹೋಟ್ಲಾಗೆ. ಇವಾಗ ಜರ್ನಿನ ಕಂಟಿನ್ಯೂ ಮಾಡುವ. ಲೆಟ್ಸ್ ಗೋ. ಸೊ ಮ್ಯಾಪ್ ಹಾಕಿದೆ. ಇಲ್ಲಿಂದ 76 ಕಿಲೋಮೀಟರ್ ತೋರಿಸ್ತಾ ಇದೆ. ಅಂಡ್ ವಾಟರ್ ಪ್ರೂಫ್ ಮಾಡಿದೆ ಮೊಬೈಲಿಗೆ. ಈಗ ಸೀದಾ ನಾನ್ ಸ್ಟಾಪ್ ರಾಣಿಪುರಂ ವ್ಯೂ ಪಾಯಿಂಟ್. ನೋಡಿ ಸ್ನೇಹಿತರೆ, ರೋಡೆಲ್ಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್. ಸ್ನೇಹಿತರೆ ಅಂತ ಹೇಳ್ತಿದ್ದು ಈ ಕಡೆ No comments. No comments. ಅಪ್ಪ ಗಾಯ್ಸ್, ಡೈವರ್ಷನ್ ಮೇಲೆ ಡೈವರ್ಷನ್. ಈ ಅಪ್ಪ ಫಸ್ಟ್ ಒಂದು 10 ಕಿಲೋಮೀಟ್ರ್ ಲೈಕ್ ಇದ್ದಿತ್ತು ಒಳ್ಳೆ ಸಖತ್ ಟಾಪ್ ಆ್ಯಂಡ್ ರೋಡ್. ಅದಾದಮೇಲೆ ಫುಲ್ಲು ಡೈವರ್ಷನ್. ಇನ್ನೂ ಸುಮಾರು ಟೈಮ್ ಬೇಕನ್ಸುತ್ತೆ ಇದು ಕಂಪ್ಲೀಟ್ ಆಗೋ. ಗಾಯ್ಸ್, ಕೇರಳದ್ದು ಊರಿನ ಹೆಸರಲ್ಲ ಎಷ್ಟು ಕಷ್ಟ ಇತ್ತು ಅಂದರೆ ಓದೋಕೆ ಆಗ್ತಿಲ್ಲ. ಕೆಲವೆಲ್ಲ ಕಾಣಿ ಇದೆಲ್ಲ ಇಂಗ್ಲೀಷಲ್ಲಿ ಬರ್ದು ನಮ್ಗೆ ಓದೋಕೆ ಆಗ್ತಿಲ್ಲ, ಅಷ್ಟು ಕಷ್ಟ ಇತ್ತು ಕೆಲವೆಲ್ಲ. ತೋರಿಸ್ತಾ ಕಾಣಿ, ಸಿಕ್ಕ ನಿಮ್ಗೆ ಹೇಳ್ತೆ. ಕೇರಳ ಬಂಡಿ 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 ಅಂದಲ್ಲ ಬಸ್ ಅವರಲ್ಲ. ಇವತ್ತಿನ ಮೊದಲನೇ ಫ್ಯೂಲ್ ಸ್ಟಾಪ್. ಇನ್ನು 47 ಕಿಲೋಮೀಟರ್ ಲೆಫ್ಟ್. ಅದು ಹಂಗೆ ತೋರಿಸುತ್ತಾ? ನಾವು ನಿಂತ್ಕೊಂಡಂಗೂ ಟೈಮ್ ಜಾಸ್ತಿ ಆಯ್ತು. ETA ಟೈಮ್ ಜಾಸ್ತಿ ಆಯ್ತು.
ಅಪ್ಪ ಓಕೆ ಸ್ನೇಹಿತರೆ, ಸೊ ಇವಾಗ ಜರ್ನಿನ ಕಂಟಿನ್ಯೂ ಮಾಡುವ. ಟ್ಯಾಂಕ್ ಫುಲ್ ಆಯಿತು. ಇನ್ನು 1 ಅವರಲ್ಲಿ ರೀಚ್ ಆಯ್ತು ನಾವು. 1.25 ಗಂಟೆ ಬೇಕು. ಗಾಯ್ಸ್, ಜಸ್ಟ್ ಲುಕ್ ಎಟ್ ದ ವ್ಯೂ. ದಿಸ್ ಇಸ್ ದ ಬ್ಯೂಟಿ ಆಫ್ ಮಾನ್ಸೂನ್. ಸ್ವರ್ಗ ಕಂಡಾಗಿರುತ್ತೆ. ಓಕೆ ಗೈಸ್, ಇವಾಗ ಒಂದು ಲೊಕೇಶನಿಗೆ ಬಂತು. ಆನ್ ದ ವೇ ಲೊಕೇಶನ್ ಹೆಂಗಿತ್ತು ಕಾಣಿ. ಸೊ ಇದೊಂದು ಬ್ರಿಡ್ಜ್. ಆ್ಯಕ್ಚುಲಿ ಊರ ಹೆಸರು ಗೊತ್ತಿಲ್ಲ ನೋಡಿ. ಬ್ರಿಡ್ಜ್ ಯಾವ ಥರ ಕಾಣ್ತಾ ಇದೆ, ಸಖತ್ ಸೀನಿಕ್ ಆಗಿದೆ. ಸೊ ಇನ್ನೊಂದು ಕಡೆ ನೋಡಿ, ಮಳೆ ಸಿಕ್ಕಾಪಟ್ಟೆ ಬಂದಿದೆ ಇಲ್ಲಿ, ಹಾಗಾಗಿ ಫುಲ್ಲು ನೀರು. ಸೊ ಸಖತ್ ಯುನೀಕ್ ಲೊಕೇಶನ್ ಇದೆ. ಸೊ ಇದು ನಮ್ಮದು ಆ ಕಡೆ ರಾಣಿಪುರಂ ವ್ಯೂ ಪಾಯಿಂಟಿಗೆ ಹೋಗ್ತಾ ಆನ್ ದ ವೇ ಸಿಕ್ಕತ್ತಿದೆ. ಊರ ಹೆಸರು ಅಂತಲೂ ಗೊತ್ತಿಲ್ಲ. ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡೋಕ್ಕಿಲ್ಲ ಇಲ್ಲಿ ನೋ ಪಾರ್ಕಿಂಗ್ ರಿಸ್ಟ್ರಿಕ್ಟೆಡ್ ಏರಿಯಾ. ವಾವ್ ಅಚ್ಚಾ, ಲೆಫ್ಟಲ್ಲಿ ವ್ಯೂ ಕಣ್. ಒಂದ್ಸಲ ನಾನು ನಿಲ್ಸ್ಕೊಂಡೆ ಇಲ್ಲ ಗಾಡಿನ. ಇರೋಲ್ಲಿ ನಿಲ್ಸಿರಲ್ಲ. ಫಾರೆಸ್ಟರ್ ಬಂದ್ರೆ ಇಬ್ರು ಇಲ್ಲ. ನಿಲ್ಸಿ ಕೇಳ್ರಿ ಅಂತ ನಿಲ್ಸಿದ್ದ ನೋಡಿ. ನಾನು ಒಂಚೂರು ಗೂಗಲ್ ಮ್ಯಾಪ್ ಕಾಣ್ತಿದ್ದೆ, ಹಂಗೆ ಹೆಂಗಂದೆ. ಕಡಿಗೆ ಆಯಿತು. ನಾವು ಹಾಪುಲರ್ ಹೊಯ್ಲೇ ಇಲ್ಲ ಅವರು. ಹಾಂ, ಕಡಿಗೆ ಹೊರ. ಏ ಫಾಗ್, ಓಹೋ, ಅನ್ಎಕ್ಸ್ಪೆಕ್ಟೆಡ್. ಕ್ಯಾಮ್ರಾ ಆನ್ ಆಗೈತೆ ಮಾರ, ಒಳ್ಳೆ ಆಯ್ತು. ಕಾಯ್ಸ್, ಫಾಗ್. ಕೇರಳ ಟ್ರಿಪ್ಪಿನ ಫಸ್ಟ್ ಫಾಗ್ ದರ್ಶನ ಇವತ್ತಾದ. ವಾವ್, ಅಷ್ಟೇ ಮುಗೀತು. ರೂಟ್ ಮಾತ್ರ ಸೈಕ್ ಐತಿ. ಡೇಂಜರಸ್, ವೆರಿ ಡೇಂಜರಸ್ ರೋಡ್. ಹೌದಣ್ಣ, ಡೇಂಜರಸ್ ಇದೆ. KA03 ಹಾಂ, ಬೆಂಗಳೂರಿನ ಹತ್ರ. ವಾವ್, ಎರಡು ಕಿಲೋಮೀಟರ್ ಇತ್ತು. 2 ಕಿಲೋಮೀಟರ್ ರಾಣಿಪುರಂ ಜಿ ಅಂತ ಮಾರ. ಓಹೋ, ಇದೆಲ್ಲ ಗೆಸ್ಟ್ ಹೌಸ್ ಅನ್ಸತ್ತೆ. ರೂಮ್ಸ್ ಎಂತ ಕೂಡ ಎಂತ ಮರ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅಲ್ಲ, ಎಂತ ಈ ನಮ್ಮನೆ ಜನ, ಎಂತ ಜನ ಕೂಡ. ಎಲ್ಲ ಹಾಕುದಣ್ಣ, ಎಲ್ಲಿ ಎಂತ ಕೊಲ್ಲಲ್ದ? ಆ ಕೊಲ್ಲ ಇದರ ತೆಗಿಯತ್ತೆ. ಮತ್ತೆ ಕ್ಲೀನರ್ ಅಂತಕ್ಕೆ ಬಂದದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓಕೆ ಸ್ನೇಹಿತರೆ, ಇವಾಗ 11 ಗಂಟೆ ಆಯ್ತಾನಲ್ಲ, 11 ಗಂಟೆ ಆಯ್ತು, ರೀಚ್ ಆಯ್ತಾ. ಇಲ್ಲಿ ಜನ ಕಂಡು ನಮ್ಗೆ ಶಾಕ್ ಆಯ್ತು ಮಾರ. ಅಪ್ಪ, ಇದು ನಮ್ಮ ಚಿಕ್ಕಮಂಗ್ಳೂರು ಮುಳ್ಳನಗಿರಿ ಕಂಡು ನೆನಪತ್ತು. ಮಗ ನೀರು ಬಾಟ್ಲಿ ನೀರು ಕೊಡೋ ಅಭ್ಯಾಸ ಇಲ್ಲ? ನೀರು ಕೊಡೋ ಅಭ್ಯಾಸ ಇಲ್ಲ? ಬಿಸ್ಲೇರಿ ಪ್ರಮೋಷನ್ ಅಲ್ಲ. ಸೊ ಗಾಡಿನಲ್ಲಿ ಪಾರ್ಕ್ ಮಾಡಿದ್ದ. ಸೊ ಕಣಿ ಇಷ್ಟಪ್ಪ ಗಾಡಿ ಇತ್ತು ಗಾಡಿ. ಅಪ್ಪ ಇಬ್ಬರು ಒಂದೊಂದು ರೈಲ್ ಕೊಟ್ಟಿಟ್ಕೊಂಡಿದ್ದ. ನೀರು ಬಾಟ್ಲಿ ಹಾಕೊಂಡು ಅಪ್ಪ. ಯಪ್ಪ, ಇಲ್ಲಿ ಜನನ ಕಂಡ್ರೆ ನಮಗೆ ಯಾಕಾದ್ರು ಬಂದೆ ಅನಿಸ್ತಾ ಇತ್ತು. ಹೌದಾ ಬೇಡ್ದೆ ಗೊತ್ತಿಲ್ಲ, ಬಟ್ ಇಷ್ಟು ದೂರ ಬಂದಿತ್ತಲ್ಲ, ಅದಕ್ಕೋಸ್ಕರ ಹೋಯ್ಕೆ ಈಗ. ಯಪ್ಪ ಚೆನ್ನಾಗಿರು. ಇದೊಂದು ಮೈಕ್ ಅಡಾಪ್ಟರ್ ನಿತಿ ಬರ್ತಿತ್ತು ಮಾರ. ಇದೆಲ್ಲ ಮೊದಲು ಇಲ್ಲ ಇತ್ತು ಮರ ನಾವು ಅಪ್ಪತ್ತಿಗೆ. ಈಗೆಲ್ಲ ಎಷ್ಟು ಮಾಡಿರ್ಕ ಡೆವಲಪ್ಮೆಂಟ್. ಮೊದಲೆಲ್ಲ ಇಲ್ಲ ಐತಿ. ಇಲ್ಲಿ ಎಂತ ಮಣ್ಣು ಇಲ್ಲ. ಹೋಮ್ ಸ್ಟೇ ಗಿಮ್ಸ್ಟೇ ಎಲ್ಲ ಐತಿ. ಅದೇ ಟಿಕೆಟ್ ಕೌಂಟರ್ ಅಲ್ಲ, ಟಿಕೆಟ್ ತಗೊಬರ್ಕ ತಿಳ್ಕಣ. 50 ರೂಪಾಯಿ ಮಗ ಒಬ್ರಿಗೆ. ಇದೇ ಎಂಟ್ರಿ ಪಾಯಿಂಟ್. 12 seconds later.
ಓಕೆ ಗೈಸ್, ಸೊ ಫೈನಲಿ ಟಿಕೆಟ್ ತಕ್ಕಂತ ಇಬ್ರದ್ದು. ಸೊ ಎಂಟ್ರಿ ಫೀಸ್ 50 ರೂಪಾಯಿ ಒಬ್ಬರಿಗೆ, ಪಾರ್ಕಿಂಗ್ 10 ರೂಪಾಯಿ. ಹಾಂ, ಪಾರ್ಕಿಂಗ್ 10 ರೂಪಾಯಿ. ಸೊ 110 ರೂಪಾಯಿ ಆಯಿತಾ. ಹೊರಟಿತ್ತು ಈಗ. ಸಿಕ್ಕಾಪಟ್ಟೆ ಜನ. ರೈನ್ ಕೋಟ್ ನೀರು ಇಟ್ಕಣಿ, ಇಲ್ಲಿರೋ ಕಷ್ಟ. ಮೇಲೆ ಅಂತ ಸಿಕ್ಕುದೂ ಇಲ್ಲ. ಹಾಂ, ಸೊ ಜಸ್ಟ್ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಕಾಣಕ ಹೆಂಗಿತ್ತು ಟ್ರೆಕ್ಕಿಂಗ. ಲಾಸ್ಟ್ ಟೈಮ್ ಮಾತ್ರ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಈ ಸಲ ಸ್ವಲ್ಪ ಕೂಲ್ ಇತ್ತಲ್ಲ, ಸೊ ಅಷ್ಟೇನು ಇದಾಗ್ತಿಲ್ಲ ನೆನ್ಸ್ಕೊಂಡಿದೆ. ಅಯ್ಯಪ್ಪ, ಹತ್ತಾಯ್ತು, ಮಳೆ ಬತ್ತಿತ್ತ, ಸುಮಾರು ಜನ ತಿರ್ಗಾಣಿ. ಎಲ್ಲೂ ರಶಿಗರು. ಕಣಿ ಎಕ್ಸ್ಟ್ರೀಮ್ ಫಾರೆಸ್ಟ್ ಇದು ಬಂದ್ರೆ ಹತ್ತಿತ್ತು ಕಣಿ. ಒಳ್ಳೆ ಸೊ ಓಕೆ ಗೈಸ್, ಸ್ವಲ್ಪ ಮೇಲೆ ಬಂತೀಗ. ಸೊ ಫಾರೆಸ್ಟಿಂದ ಸ್ವಲ್ಪ ಮೇಲೆ ಓಪನ್ ಪ್ಲೇಸಿಗೆ ಬಂತು ಕಣಿ. ಹಿಂಗಿತ್ತು ಲೊಕೇಶನ್. ಸೊ ಇಲ್ಲೊಂದು ಹಟ್ಕೊಂಡಾಗಿತ್ತು, ಅಂದರೆ ಎಲ್ಲ ಟ್ರೆಕ್ ಮಾಡಿದವ್ರು ರೆಸ್ಟ್ ಮಾಡೋಕ್ಕೆ. ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಇದಲ್ಲ, ಇನ್ನು ಮುಂದಿತ್ತು ಆ್ಯಕ್ಚುಲಿ. ಹಂಗೆ ಹೋಯ್ತು ನಾವು, ಇನ್ನೂ ಸುಮಾರು ದೂರ ಇತ್ತು, 2 ಕಿಲೋಮೀಟರ್ ನಡೀಕ. ಸೊ ಇದೊಂದು ರೆಸ್ಟಿಂಗ್ ಪಾಯಿಂಟ್ ಇದೆ. ಹೆಂಗಿತ್ತಂದಲ್ಲಿ ಸ್ವರ್ಗ ಸ್ವರ್ಗ. ಫುಲ್ಲು ಫಾಗಿಂದ ಕವರ್ ಆಯಿತು ಲಿಟ್ರಲಿ. ಸಬ್ಸ್ಕ್ರೈಬ್ चाहिए ಚಾನಲ್ ಸಬ್ಸ್ಕ್ರೈಬ್ चाहिए. ಜಾಗ್ರತೆ ಜಾಗ್ರತೆ. ಯಾರು ಫುಲ್ ಫಾಗಿಂದ ಕವರ್ ಆಗಿದೆ ಗಾಯ್ಸ್. ಲುಕ್ ಎಟ್ ಇಟ್. ಇದೇ ಹಟ್. ಇದೊಂದು ಸ್ವಲ್ಪ ತಿಳ್ಕೊಂಡ, ಫೋಟೋ ವೀಡಿಯೋ ತಗೊಂಡ. ಸೊ ನೆಕ್ಸ್ಟ್ ವ್ಯೂ ಪಾಯಿಂಟ್ ನಾನು ಹಿಂಗೆ ಹೋಯ್ತು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇತ್ತು ಸಾಧಾರಣ. ಫುಲ್ಲು ಮಳೆ ಬರ್ತಾಯಿತ್ತ ನೋಡಿ. ಹಟ್ಟು ಒಳಗೆಲ್ಲ ಫುಲ್ಲ ಜನ. ಮಳೆ ಬರ್ತಾ ಇದೆ. ಹವಾಮಾನ ಇಲಾಖೆಯಿಂದ ದಂದಾಜಿ ಅವರು ವರದಿಯನ್ನು ನೀಡಿದ್ದಾರೆ. ವರದಿ ನೀಡುವುದಂತ ಇಲ್ಲ, ಸೀದಾ ಇದಕ್ಕೆ ಮನೆಗೆ ಹೋಗೋದು ಒಂದೇ. ಗಾಯ್ಸ್ ಇನ್ನೂ ಬರಲ್ಲ, ನಾವು 1 ಕಿಲೋಮೀಟರ್ ಬರಲ್ಲ. ಆಗಲೇ ಮನೆಗೆ ಬಂತಿದ್ದ ಎಂತ ಹೇಳೋದು. 400 500 ಮೀಟರ್ ಅಂತ ಹೇಳಿ ಸುಳ್ಳು ಹೇಳಿ ಈಗ 1000 ಮೀಟರ್. ಹೌದು ಹುಲಿಯಾ ಎಂತ ಮಾಡೋಲ್ಲ. ಲೆಟ್ಸ್ ಗೋ. ಕಾಣಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಟ್ರೆಕ್ಕಿಂಗ್ ಬರ್ತಿದ್ದು. ಈ ವಯಸ್ಸಾಗೆ ನಾವು ಗೆದ್ದಿ ಬೈಲಕ್ಕೆ ಹುಂಡಾರ್ ಕಾಣಿಯೆಲ್ಲ ಹಿಡಿತಿದ್ವಿ, ತೋಡಾಗಲ್ಲ. ಹಾಂ, ಮನೆ ಸರಿ ಬಿಡೋದಿಲ್ಲ ಆಯ್ತು ಮಳೆ ಬಪ್ಪತ್ತಿಗೆ ಅಂತ. ಗದ್ದೆಗೆ ಹುಂಡ್ರ ಕಾಣಿ ಬಪ್ಪದ ವೈಪರ್ ಐಕೋ ಗ್ಲಾಸಿಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಅಗೋರ ಗಾಯ್ಸ್, ಜಸ್ಟ್ ಲುಕ್ ಎಟ್ ದ ವ್ಯೂ. ಸುಮಾರು ಮೇಲೆ ಬಂತು ಅಲ್ಲಿಂದ ನಡ್ಕೊಂಡ. ಸಿಕ್ಕಾಪಟ್ಟೆ ಜನ ಕಣಿ. ಫುಲ್ ಫಾಗಲ್ ಕವರ್ ಐತೆ, ಎಂಥದ್ದು ತೋರೋದಿಲ್ಲ ಶಿಬದಿ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಫುಲ್ಲು. ಓಕೆ, ಗೊಂಡು ಕಾಳಿಗೆಲ್ಲ ಬಿಡು ಬಂದು ಕಡೆ ಬೇಡ ಬೇಡ ಅಂತ ನೀನು ಆಶೀರ್ವಾದ ತಗೊಂಬಂದು ಆಶೀರ್ವಾದ ಕೊಟ್ಟೆ. ಇನ್ನೂ ಬರ್ತಿದ್ರು ಮಾರ. ಎಷ್ಟಪ್ಪ, ಯಾವ ಕೋಟಿ ಜನ ಇದ್ರು ಮಾರ ಮೇಲೆ. ಓಟಿಯಾ ಇನ್ನೂ ಬರ್ತಿದ್ರಲ್ಲ. ಬರ್ಬೇಡಿ ಒಂದು ಅಲ್ಲ, ನಮ್ಗೀಗ ಟಯರ್ಡಾಗಿ ಗೊತ್ತಿಲ್ಲ. ನೀವು ವಯಸ್ಸಾಗ್ದಾಗೆಲ್ಲ ಬಂದೇ ಬಜ್ಜಾತಿತ್ತು. ನಾನು ಸಿಂಟ್ಯಾಕ್ಸ್ ಹಿಡ್ಕೊ ಬರ್ತೀನಿ. ಪಾಠ ಮಾಡ. ನೋಡಲು ಚಂದ ನವೀನ ನರ್ತನ. ನಿಮಗೆಲ್ಲರಿಗೂ ನಮಸ್ಕಾರ ಮಾಡು, ನಾನು ನಿಮ್ಮ ಕೀರ್ತನ. ನೋಡಲು ಚಂದ ನವೀನ ನರ್ತನ. ನಿಮಗೆಲ್ಲರಿಗೂ ನಮಸ್ಕಾರ ಮಾಡು, ನಾನು ನಿಮ್ಮ ಕೀರ್ತನ. ಓಹೋ ಹಂಸಲ್ಲಿ ಹಿಂಗೆ ಬರೆಯಲ್ಲ ಸರ್. ಇಲ್ಲಿ ಕಾಣೆ ಮಗ್ಗಿನೆಲ್ಲ ಕರ್ಕೊಂಡು ಹೋಗ್ತಿದ್ರ. ಇವ್ರಿಗೆ ಎಂತ ಹೇಳಿದ್ರು ನಂಗಂತೂ ಗೊತ್ತಿಲ್ಲ. ಕಾಣ್ತಿಲ್ಲ. ಜಸ್ಟ್ ಥಿಂಕ್ ಮಾಡಿ, ಇಲ್ಲೆಲ್ಲ ಟ್ರೆಕ್ಕಿಂಗ್ ಅಂದಷ್ಟು ಈಸಿ ಅಲ್ಲ. ಕಾಲೆಲ್ಲ ಸ್ಲಿಪ್ ಆಯ್ತಂದ್ರೆ ಬಿದ್ದರೆ ಎಣಿಸ್ಕಣಿ. ಇಲ್ಕಣಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ರೆ ಅಪ್ಪನ ಹಾಕೊಂಡು ಹೋಗ್ಲಿಕ್ಕೆ ಹೇಳದಣ್ಣ. ಅಪ್ಪನ ಕಾಲೇ ಸ್ಲಿಪ್ ಆಯ್ತಮ್ಮ ಎಂತ ಮಾಡೋದು ಆಗಲಿಕ್ಕೆ. ಸ್ಲಿಪ್ ಆಯ್ತು. ಓಕೆ ಗೈಸ್, ಸುಮಾರು ಮೇಲೆ ಬಂತ.
ಆಲ್ಮೋಸ್ಟ್ ಹತ್ತತ್ರ ಬಂತು ಈಗ. ಸೊ ಇಲ್ಲೊಂದು ಲೊಕೇಶನ್ ಇತ್ತು ಕಣಿ, ಸಕ್ಕತ್ತಿತ್ತ. ಅಪ್ಪ ಬನ್ನಿ, ಅಪ್ಪ ಮಗ. ಸೊ ನಡ್ಕೊಂಡು ಹೋಗ್ತಿದ್ದೆ ಸೀದಾ ಸ್ವರ್ಗಕ್ಕೆ ಹೋದಂಗೆ. ಮತ್ತು ಜಾಗೃತಿ ಬೇಕಾ? ಕಲ್ಲೆಲ್ಲ ಇತ್ತು, ಹಂಗೆ ಖುಷಿ, ಸ್ವಲ್ಪ ಜಾರೋದಿಲ್ಲ. ನೋಡಿ, ಜಸ್ಟ್ ಲುಕ್ ಎಟ್ ದ ವ್ಯೂ ಗೈಸ್. ಈ ಹುಲ್ಲೆಲ್ಲ ಒಂಥರ ಬೇರೆ ಜಾತಿ ಹುಲ್ಲು. ಮೆಜೆಸ್ಟಿಕ್ ವ್ಯೂ. Oh my God! What is this, bro? This is heaven. ಹೆವೆನ್ ಗೈಸ್. ಬಟ್ ವಿಂಡ್ ನಾಯ್ಸ್ ಬರ್ತಿತ್ತ, ನಿಮ್ಗೆ ಎಷ್ಟಪ್ಪ ಕೇಳ್ತಿತ್ತ ನಂಗಂತ ಗೊತ್ತಿತ್ತು. ಓಕೆ ಗೈಸ್, ಇನ್ನು ನಡ್ಕೊಂಡು ಹೋಗ್ತಾ ಇತ್ತು ಟ್ರೆಕ್ಕಿಂಗ್. ಎಂತ ಆಯ್ತು ಮರ, ಇಲ್ಲೊಂದು ಟವರ್ ಕಣೆ ಅಂತ ತೋರ್ತಿತ್ತಲ್ಲ, ಮೋಸ್ಟ್ಲಿ ಟವರ್ ಅಂದಲ್ಲಿ ಫುಲ್ಲು ಜನ. ಗೋಪುರದಲ್ಲಿ ಮತ್ತೆ ಕ್ಲಿಯರಾಗಿ ತೋರೋದಿಲ್ಲ. ಮೇಲೆ ಬಂದರೆ ಇಲ್ಲೊಂದು ಅಂಗಡಿ ಸಿಕ್ಕತ್ತೆ ನಿಮಗೆ, ಎಂಥರು ತಿಂಡಿ ಗಿಂಡಿ ಜ್ಯೂಸ್ ಗೀಸ್ ಎಲ್ಲ ಸಿಕ್ಕತ್ತಿಲ್ಲ. ರೇಟ್ ಮಾತ್ರ ಕಾಸ್ಟ್ಲಿ ಅನಿಸುತ್ತೆ. ನಿಮ್ಗೆಂತ ಬೇಡ, ನಾವು ನೀರು ತಗೊಂಬಂದಿತ್ತು. ಅಪ್ಪಲ್ಲ ಅಪ್ಪ ಮಗ, ಇದೇ ಟಾಪಾ? ಇನ್ನೂ ಇತ್ತು ಅಪ್ಪ. ಅಲ್ಲ ಜ್ಯೂಸ್ ತಿಂಡಿ ಗಿಂಡಿ ಎಲ್ಲ ಸಿಕ್ಕತ್ತಾ? ಡಬಲ್ ರೇಟ್, ಟ್ರಿಪಲ್ ರೇಟ್. ಇಲ್ಲಂತೂ ರೀಲ್ಸ್ ಅಂತ ಶೂಟಿಂಗ್ ಮಾಡ್ತಾಯಿದ್ರಪ್ಪ, ಡ್ಯಾನ್ಸ್ ಎಲ್ಲ ಆಗ್ತಾಯಿತ್ತ. ಅದು ಟಾಪಾ? ಅಲ್ಲಿ ಮೇಲೆ ಹೋಯ್ದೆ ನಾನು ಲಾಸ್ಟ್ ಟೈಮ್. ಅಲ್ಲಿ ಅಂತ ಇಲ್ಲ, ಡೈರೆಕ್ಟ್ ಟಾಪಾಗ ಅಲ್ಲಿ ಮುಂದಿತ್ತಲ್ಲ, ಅಲ್ಕ ಮೇಲ್ ಕಾಣ. ಹಾಂ ಅದೇ ವ್ಯೂ ಪಾಯಿಂಟ್. ಹಾಂ ಸೈಕ್ ತೋರುದಿಲ್ಲ. ಮಾತ್ರ ಮೇಲೆ ಹತ್ಕೊಂಡ್ರೆ ತೋರುದಿಲ್ಲ ನಿಂಗೆ, ಫಾಗ್ ಕವರ್ ಆಯ್ತಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಷ್ಟೆ. ಆಲ್ಮೋಸ್ಟ್ ಇದು ಟಾಪ್. ಡೋಂಟ್ ಕ್ಲೈಮ್ ದ ರಾಕ್. ಯಾರು ಮೇಲೆ ಅಲ್ಲಿ ಬಂಡಿಕಲ್ ಮೇಲೆಲ್ಲ ಹತ್ಕೊಂಡಿರ, ಎಂತ ಮಾಡೋಕ್ಕಾಗ್ತಿಲ್ಲ, ಕೆಲವರೆಲ್ಲ ಹೇಳೋದು ಕೇಳ್ತಿಲ್ಲಲ್ಲ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಅಲ್ಲಿಂದನೂ ಕಾಣ್ಲಕ್ಕ. ಬಟ್ ಕಂಡ್ರೆ ಅಂತ ತೋರುದಿಲ್ಲ, ಫುಲ್ ಫಾಗ್ ಇತ್ತಲ್ಲ. ಸೊ ನಾವು ಮೇಲೆ ಹೋಪ. ಆದಷ್ಟು ಮಳೆ ಬರ್ತಿತ್ತು. ಈಗ ಗೋಪುರ ತೆಗ್ದೇ ಗಳಿಗೆ ಮಳೆ ಬಂತು ಮರ. ಅದು ನನ್ನ ಗೋಪುರ ಬೇರೆ ವಾಟರ್ ಪ್ರೂಫ್ ಮಾಡಲಿಲ್ಲ. ಓಹ್, ಬಂಡಿಕಲ್ ಮೇಲೆ ಹಾಪ್ದ ಇನ್ನೂ ಜಾಗ ಇತ್ತು, ನಾವಲ್ಲಿ ಹಾತಿಲ್ಲ. ಅಂದಕ್ಕಂದ್ರೆ ಈ ಮಳೆ ಬಂತಲ್ಲ, ಜಾರುತ್ತಾ. ಸೊ ತೊಂದರೆ ಕಾಣ್ತಾ ಇತ್ತು ಆಗಲಿಂದ, ಕಣ್ಣು ಬಿಳಿ ಮಾಡ್ಕೊಂಡೆ. ಹೊಸ ಹೊತ್ತಂಬ್ರ ಅವನಿಗೆ ಬೆಳಿಗ್ಗೆ ಮಸಾಲೆ ದೋಸೆ ಬಂದು ತಿನ್ಕೊ ಬಂದೆ. ಎಲ್ಲ ಈ ಹತ್ತರೊಳಗೆ ಯಾರಿಗೆ ಹೋಯ್ತಾ ಕಾಣಿ ಎಲ್ಲ ಕೆಳಗೆ ಹೋಗ್ತಿದ್ರ. ಹೇಳಿ ಯಾವ ಥರ ಇರ್ತದೆ ಕೆಳಗೆ ಎಂತ ತೋರಿದಿಲ್ಲ, ಫಾಗಲ್ಲಿ ಫುಲ್ ಕವರ್ ಆಯ್ತು. ಸೊ ಇದೇ ಲಾಸ್ಟ್, ಇದೇ ಯಾರು ಲಾಸ್ಟ್ ನಮ್ಮದು ಎಂಡ್ ಪಾಯಿಂಟ್ ಇತ್ತು ಗಾಯ್ಸ್. ಸೊ ಫೈನಲಿ ರಾಣಿಪುರಂ ವ್ಯೂ ಪಾಯಿಂಟ್ನ ಫೈನಲ್ ಡೆಸ್ಟಿನೇಷನಲ್ಲಿದ್ದೀನಿ. ನೋಡಿ ಯಾವ ಥರ ಸೈಕ್ ವ್ಯೂ, ನೆಕ್ಸ್ಟ್ ಲೆವೆಲ್ ವ್ಯೂ. ಕೇರಳದ ಊಟಿ ರಾಣಿಪುರಂಗೆ ಸ್ವಾಗತ. ಗೈಸ್ ಇದೆ ರಾಣಿಪುರ ವ್ಯೂ ಪಾಯಿಂಟ್ ಎಂಡ್ ಪಾಯಿಂಟ್. ಸೊ ಇದೆ ಲಾಸ್ಟ್. ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂತ. ಸೊ ಇವಾಗ ಡೈರೆಕ್ಟ್ ಸೀದಾ ವಾಪಸ್ ಕುಂದಾಪುರ. ಸೊ ಜನ ಇನ್ನೂ ಬರ್ತಾ ಇದ್ರ, ಸಿಕ್ಕಾಪಟ್ಟೆ ಮಳೆ, ಗಾಳಿ ಮಳೆ ಬರ್ತಿತ್ತ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ವ್ಲಾಗ್, ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಅನ್ಕೊಂಡಿದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ತನಕ ಟೇಕ್ ಕೇರ್. ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.